ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹೆಬ್ಬರ್ಸ್ ಬ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತಿನ ಬ್ಲಾಗ್ ಅಲ್ಲಿ ತುಂಬಾ ಸಿಂಪಲ್ ಆಗಿ ಹೇರ್ ಕೇರ್ ರುಟೀನ್ ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಯಾಕೆಂದ್ರೆ ಚಳಿಗಾಲದಲ್ಲಿ ಹೇರ್ ಕೇರ್ ಮಾಡೋದೇ ದೊಡ್ಡ ಸಮಸ್ಯೆ ನನ್ಗೆ. ಯಾಕೆಂದ್ರೆ ಹೇರ್ ಮಾಸ್ಕ್ ಅಪ್ಲೈ ಮಾಡ್ಕೊಳ್ಳೋಣ, ಹೇರ್ ಕೇರ್ ಮಾಡ್ಕೊಳ್ಳೋಣ ಅಂದ್ರೆ ಬೇಗ ಕೋಲ್ಡ್ ಅಟ್ಯಾಕ್ ಆಗತ್ತೆ ನನಗೆ. ಚಿನ್ನಿಬೇಡ್ ನನ್ ಮಗಳು ಇಲ್ಲಿ ಟ್ರೈಪೋಡ್ ಹಿಂದೆ ಕೂತಿದ್ದಾಳೆ, ಹಾಗಾಗಿ ಟ್ರೈಪೋಡ್ ನ ಶೇಕ್ ಮಾಡ್ತಾ ಇದ್ದಾಳೆ. ಅದಕ್ಕೆ ಸಾರಿ ಕೇಳ್ತಾ ಇವಾಗ ಕಂಟಿನ್ಯೂ ಮಾಡ್ತೀನಿ. ಸೊ ಬೇಗ ಕೋಲ್ಡ್ ಅಟ್ಯಾಕ್ ಆಗೋರ್ಗೆ ಹೇರ್ ಮಾಸ್ಕ್ ಅಥವಾ ಬೇಗ ಕೋಲ್ಡ್ ಅಟ್ಯಾಕ್ ಆಗೋರ್ಗೆ ಚಳಿಗಾಲದಲ್ಲಿ ಹೇರ್ ಕೇರ್ ರುಟೀನ್ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಈ ತರ ಸಿಂಪಲ್ ಟಿಪ್ ನ ಯೂಸ್ ಮಾಡಿ ನೀವು ಹೇರ್ ಕೇರ್ ನ ಮಾಡ್ಕೋಬಹುದು. ಯಾವ ತರ ಅಂತ ನಿಮ್ ಜೊತೆ ಶೇರ್ ಮಾಡ್ತಿದೀನಿ, ಬನ್ನಿ ತಡ ಮಾಡದೆ ವಿಡಿಯೋನ ನೋಡ್ಕೊಬರೋಣ. ಹೇರ್ ಆಯಿಲ್ ನ ಅಪ್ಲೈ ಮಾಡಕ್ಕೆ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ನ ತಗೊಂಡಿದ್ದೀನಿ. ನಿಮ್ಮ ಹೇರ್ ಲೆಂತ್ ಪ್ರಕಾರ ತಗೊಳ್ಳಿ. ಮತ್ತೆ ಆಲ್ಮಂಡ್ ಆಯಿಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಕೋಕೋನಟ್ ಆಯಿಲ್ ಗಿಂತ ಸ್ವಲ್ಪ ಕಡಿಮೆ, ಯಾವ ಬ್ರ್ಯಾಂಡಿನ್ ಬೇಕಾದ್ರೂ ತಗೋಬಹುದು, ತೊಂದ್ರೆ ಇಲ್ಲ. ಸೊ ಅದನ್ನ ಸ್ವಲ್ಪ ಬಿಸಿ ಮಾಡ್ಬೇಕು, ಏನ್ ಕುದಿಸ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಬೆಚ್ಚಗಾದ್ರೆ ಸಾಕಾಗತ್ತೆ. ನೈಟ್ ಟೈಮ್ ನಾನು ಹೇರ್ ಆಯಿಲ್ ನ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಬೆಚ್ಚಗೆ ಹಚ್ಕೊಂಡು ಮಲಗಿದ್ರೆ ಒಳ್ಳೆ ನಿದ್ರೆ ಬರುತ್ತೆ ಅಂತ ಅಷ್ಟೇ. ಈ ತರ ಮಾಡಕ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ಕೂಡ ಮಾಡ್ಕೋಬಹುದು. ಇವಾಗ ವಿಟಮಿನ್ ಇ ಕ್ಯಾಪ್ಸುಲ್ ನ 2 ಯೂಸ್ ಮಾಡ್ತಾ ಇದ್ದೀನಿ. ಇದು ಯೂಸ್ ಮಾಡಿದ್ರೆ ಹೇರ್ ಗ್ರೋತ್ ನಿಜವಾಗ್ಲೂ ಚೆನ್ನಾಗಾಗತ್ತೆ. ಇದನ್ನ ತಪ್ಪದೆ ಯೂಸ್ ಮಾಡಿ. ಸೊ ಹೇರ್ ನ ಫಸ್ಟ್ ಕೂಮ್ ಮಾಡ್ಕೊಬಿಡ್ಬೇಕು, ಇದು ಬೆಸ್ಟ್ ಮೆಥಡ್. ಹೇರ್ ಆಯಿಲ್ ಆದ್ಮೇಲೆ ಕೂಮ್ ಮಾಡ್ಕೋಬಾರ್ದು. ಫಸ್ಟಿಗೆ ಚೆನ್ನಾಗಿ ಸಿಕ್ ತೆಗ್ದು ಪಾರ್ಟಿಷನ್ ಮಾಡ್ಕೋತಾ ನಿಧಾನವಾಗಿ ಹಚ್ಕೋಬೇಕು. ಅಂದ್ರೆ ಮಸಾಜು ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ಕೋಬೇಕು. ನಾನು ವಿಡಿಯೋ ಸ್ವಲ್ಪ ಫಾಸ್ಟ್ ಆಗಿ ಇಟ್ಟಿದ್ದೀನಿ. ನನಗೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಬೇಕಾಯ್ತಾ ಹೇರ್ ಆಯಿಲ್ ನ ಅಪ್ಲೈ ಮಾಡ್ಕೊಳಕ್ಕೆ. ಮತ್ತೆ ನೀಟಾಗಿ ಮಸಾಜ್ ಮಾಡ್ತಾ ಹಚ್ಕೋತೀನಿ. ಹೇರ್ ಎಂಡ್ ಕೂಡ ಮಿಸ್ ಮಾಡಬಾರ್ದು, ಅಲ್ಲೇ ಸ್ಪ್ಲಿಟ್ ಎಂಡ್ಸ್ ಜಾಸ್ತಿ ಇರೋದು, ಅಲ್ಲಿಗೂ ಎಣ್ಣೆನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತಾ ಇರ್ಬೇಕಾ. ನಮ್ಮ ಐಶು ಬಂದ್ಬಿಟ್ಲು. ಸೊ ನಾನು ನೈಟ್ ಟೈಮ್ ಎಣ್ಣೆನ ಹಚ್ಚಿ ತಲೆಗೆ, ಮಾರ್ನಿಂಗ್ ನೆಕ್ಸ್ಟ್ ಡೇ ಹೇರ್ ವಾಶ್ ನ ಮಾಡ್ಕೊಳ್ಳೋದಾಯ್ತಾ. ಸೊ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಮನೆದು ನಾನು ಹೇರ್ ಆಯಿಲ್ ನ ಅಪ್ಲೈ ಮಾಡ್ಕೋತಾ ಇದ್ದೆ. ಐಶುದು ಊಟ ಎಲ್ಲ ಆಗಿತ್ತಲ್ವಾ, ಅವಳು ಆಟ ಆಡೋ ಟೈಮ್ ಸ್ಕೂಟಿಲಿ ಏನೋ ಆಟ ಆಡ್ತಾ ಇದ್ಲು. ಬಟ್ ನಾನು ಏನೋ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಕೂಡ ಆನ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಬಂದು ನನಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ. ಅವಳು ಇಲ್ಲ ಅಂದ್ರೆ ವಿಡಿಯೋ ಕಂಪ್ಲೀಟು ಆಗಲ್ವಲ್ಲ. ಅವಳಿಗೆ ಏನೋ ಒಂಥರ ಖುಷಿ ಅಮ್ಮಗೆ ಡಿಸ್ಟರ್ಬ್ ಮಾಡಿದ್ರೆ. ಮತ್ತಿನ್ನೇನ್ ಮಾಡ್ತಾಳೆ, ಅವಳಿಗೂ ಬೋರ್ ಆಗತ್ತಲ್ವಾ. ಹಂಗಾಗಿ ಏನೇನೋ ಆಟ ಆಡ್ತಾ ಇದ್ದಾಳೆ. ನಾನು ಕೂಡ ನೋಡ್ತಾ ಇದ್ದೆ. ಅವಳ ಆಟ ಮುಗಿಯೋದ್ರೊಳಗೆ ನನ್ ಹೇರ್ ಆಯಿಲ್ ಅಪ್ಲೈ ಮಾಡಿ ಕೂಡ ಆಯ್ತು. ನೆಕ್ಸ್ಟ್ ಕೂಮ್ ಮಾಡಲ್ಲ, ನೀಟಾಗಿ ಜಡೆ ಹಾಕೋಬಹುದು. ಇಲ್ಲ ಅಂದ್ರೆ ಈ ತರ ಬನ್ ಹಾಕಿ ನೆಮ್ಮದಿಯಿಂದ ಒಂದು ನಿದ್ರೆ ಮಾಡ್ಬೋದು. ಹೇರ್ ಕೇರ್ ಅಥವಾ ಹೇರ್ ಆಯಿಲ್ ಮಾಡೋದಾಗಿರ್ಬೋದು, ಅದು ಒಂದೇ ಇಂಪಾರ್ಟೆಂಟ್ ಅಲ್ಲ. ಅದಾದ್ಮೇಲೆ ಹೇರ್ ವಾಶ್ ಮಾಡಕ್ಕೆ ಯಾವ್ದು ಶಾಂಪೂ ಆಗ್ಲಿ ಅಥವಾ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್. ನಾನ್ ನೋಡಿ ಈ ತರ ಕಾರ್ತಿಕ ಸೀಗೆಕಾಯಿ ಪೌಡರ್ ಬರತ್ತಲ್ವಾ, ಅದನ್ನೇ ಯೂಸ್ ಮಾಡೋದು. ಕಾರ್ತಿಕ ಹರ್ಬಲ್ ಪೌಡರ್ ಅಂತ ಸಿಗತ್ತೆ. ಅದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಬಾಕ್ಸ್ ಅಲ್ಲಿ ಯಾವ ತರ ಯೂಸ್ ಮಾಡ್ಬೇಕು ಅಂತ. ತುಂಬಾ ಸಿಂಪಲ್ ಆಗಿ ಯೂಸ್ ಮಾಡ್ಕೋಬಹುದು. ಸೊ ಈ ತರ ಪೌಡರ್ ಫಾರ್ಮ್ ಅಲ್ಲಿ ಇರತ್ತಲ್ವಾ, ಆರಾಮಾಗಿ ನೀರ್ ಹಾಕಿ ಮಿಕ್ಸ್ ಮಾಡಿ ಶಾಂಪೂ ತರ ಯೂಸ್ ಮಾಡ್ಕೊಳ್ಳೋದು. ನಾನು ಡಿಗ್ರಿಯಿಂದ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೆ. ಡಿಗ್ರಿಲೆಲ್ಲ ಇರ್ಬೇಕಾದ್ರೆ ಅವಾಗ ಹೇರ್ ಚೆನ್ನಾಗಿರ್ತಿತ್ತು. ಬಟ್ ಸೀಗೆಕಾಯಿ ಪೌಡರ್ ಕೂಡ ಏನ್ ಹೇರಿಗೆ ಡ್ಯಾಮೇಜ್ ಮಾಡಲ್ಲ, ಯಾಕೆಂದ್ರೆ ಅವಾಗಿನ ಕಾಲದಿಂದಾನು ಯೂಸ್ ಮಾಡ್ತಾ ಇದಾರಲ್ವಾ. ಆದ್ರೆ ನಂಗೆ ಒಂದ್ ಡಿಸ್ಅಡ್ವಾಂಟೇಜ್ ಅಂತ ಅನ್ಸಿದ್ದು, ಸ್ವಲ್ಪ ಹೇರ್ ನ ಡ್ರೈ ಮಾಡತ್ತೆ, ಅಂದ್ರೆ ರಫ್ ಮಾಡತ್ತೆ. ನೀವು ಹೇರ್ ಸಿರಮ್ ನ ಯೂಸ್ ಮಾಡ್ತಾ ಇದ್ರೆ ಅಲ್ಲಿಗೆ ಬ್ಯಾಲೆನ್ಸ್ ಆಗತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಅದೊಂದು. ಸೊ ಈ ಮೆಥಡ್ ನ ಯೂಸ್ ಮಾಡಿ ನಿಜವಾಗ್ಲೂ ಹೇರ್ ಗ್ರೋತ್ ಆಗಕ್ಕೆ ಹೆಲ್ಪ್ ಆಗತ್ತೆ. ಹೇರ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆಯುತ್ತೆ. ಮತ್ತೆ ಯಾವುದೇ ತರ ಕೋಲ್ಡ್ ಗಿಲ್ಡ್ ಏನೂ ಆಗಲ್ಲ, ಆರಾಮಾಗಿ ಇರ್ಬೋದು. ಸೊ ಇದು ನಿಮ್ಗೆ ಇಂಟ್ರೆಸ್ಟ್ ಅಂತ ಅನ್ಸಿದ್ರೆ ಅಥವಾ ಯೂಸ್ಫುಲ್ ಅಂತ ಅನ್ಸಿದ್ರೆ ವ್ಲಾಗಿಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ.